ನಮಸ್ತೆ ಎಲ್ಲರಿಗೂ. ಹಿಂದಿನ ವಿಡಿಯೋದಲ್ಲಿ ನಾವು ಈ ದಾಳಗಳ ಅಭಿಮುಖವನ್ನ ಕಂಡುಹಿಡಿಯೋದನ್ನ ನೋಡಿದ್ವಿ. ಅಭಿಮುಖ ಅಂತ ಹೇಳಿದ್ರೆ ಆಪೋಸಿಟ್ ಫೇಸ್. ಸೊ ಆ ಪ್ರಕಾರವಾಗಿ ಅದೇ ವಿಡಿಯೋದಲ್ಲಿ ನಾನು ನಿಮ್ಗೆ 5 ಅಭಿಮುಖವನ್ನ ಕಂಡುಹಿಡಿದು ತಿಳಿಸಿ ಅಂತ ಹೇಳಿದ್ದೆ. ಈಗ ಆ 5 ಅಭಿಮುಖವನ್ನ ಹೇಗೆ ಕಂಡುಹಿಡಿಯೋದು ಅಂತ ನೋಡ್ಬಿಟ್ಟು ಈ ದಾಳಗಳಲ್ಲಿ ಮತ್ತೊಂದು ಬಗೆಯ ಪ್ರಾಬ್ಲಮ್ನ ನಾವು ಹೇಗೆ ಸಾಲ್ವ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ 5 ಅಭಿಮುಖವನ್ನ ಕಂಡುಹಿಡ್ಬಿಡೋಣ. ನಾನು ಆವಾಗಲೇ ಹೇಳ್ದಂಗೆ ನೀವು 3 ಕಾಲಮ್ದು ಒಂದು ಟೇಬಲ್ ನ ಮಾಡ್ಕೊಳ್ಳಿ. ಇಲ್ಲಿ ಜೊತೆಗೆ ಅಪಿಯರ್ ಆಗೋ ನಂಬರ್ಗಳು ಮತ್ತೆ ಅಭಿಮುಖ ಯಾವುದಾಗಿರ್ಬೋದು ಅನ್ನೋದನ್ನ ಈ ಟಾಪಲ್ಲಿ ಬರ್ಕೊಳ್ಳೋಣ. ಇಲ್ಲಿ ಯಾವ ನಂಬರ್ಗೆ ನಾವು ಅಭಿಮುಖನ ಕಂಡುಹಿಡಬೇಕು ಆ ನಂಬರ್ನ ಮೊದಲನೇ ಕಾಲಮ್ ಬರ್ಕೊಳ್ಳೋಣ. ಈ ಸದ್ಯದ ಈ ಪ್ರಾಬ್ಲಮ್ ಅಲ್ಲಿ ನಾವು 5 ಅಭಿಮುಖನ ಕಂಡುಹಿಡಿತಾ ಇದೀವಿ. ಅದಕ್ಕೆ 5 ನಾನು ಇಲ್ಲಿ ಬರ್ತಿದ್ದೀನಿ. 5 ಜೊತೆಗೆ ಕಾಣಸಿಗೋ ಎಲ್ಲಾ ನಂಬರ್ಗಳನ್ನ ಅಂದ್ರೆ 5 ಜೊತೆಗೆ ಕಾಣಿಸುವಂತ ಎಲ್ಲಾ ನಂಬರ್ಗಳನ್ನ ನಾವು 2ನೇ ಕಾಲಮ್ ಅಲ್ಲಿ ಬರ್ಕೊಳ್ಳೋಣ. ಮೊದಲನೇ ಈ ಪಿಕ್ಚರ್ ಅಲ್ಲಿ 5 ಅಪಿಯರ್ ಆಗ್ತಾ ಇಲ್ಲ, ಆದ್ರಿಂದ ಅದನ್ನ ಹಾಗೆ ಬಿಟ್ಬಿಡೋಣ. ಇನ್ನು 2ನೇ ಪಿಕ್ಚರ್ ಅಲ್ಲಿ ನೀವು ನೋಡಿದ್ರೆ 5 ಜೊತೆಗೆ 3 ಮತ್ತು 4 ಕಾಣಿಸ್ತಾ ಇದೆ. ಅಂದ್ರೆ 3, 4, 5 ಜೊತೆಗೆ ಕಾಣೋ ನಂಬರ್ಗಳಾಗಿರೋದ್ರಿಂದ ಅವು ಅಭಿಮುಖ ಆಗ್ಲಿಕ್ಕೆ ಚಾನ್ಸ್ ಇಲ್ಲ, ಅಂದ್ರೆ ಆಪೋಸಿಟ್ ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ಆದ್ರಿಂದ 3 ಮತ್ತು 4 ನಾನು ಇಲ್ಲಿ ಬರೀತಾ ಇದ್ದೀನಿ. ನೆಕ್ಸ್ಟ್ 3ನೇ ಚಿತ್ರದಲ್ಲಿ ನೀವು ನೋಡಿದ್ರೆ 5 ಜೊತೆಗೆ 6 ಮತ್ತೆ 2 ಒಟ್ಟಿಗೆ ಕಾಣಿಸ್ತಾ ಇದೆ. ಅಂದ್ರೆ ಅವು ಕೂಡ ಆಪೋಸಿಟ್ ಆಗ್ಲಿಕ್ಕೆ ಚಾನ್ಸ್ ಇಲ್ಲ, ಅಂದ್ರೆ ಅಭಿಮುಖ ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ಅದರಿಂದ 6 ಮತ್ತೆ 2 ಕೂಡ ನಾವು ಬರ್ಕೊಳ್ಳೋಣ. ಸೊ ಇದೆಲ್ಲದನ್ನು ಬರೆದ ಮೇಲೆ ಉಳ್ಕೊಂಡ್ರ ನಂಬರ್ 5 ಅಭಿಮುಖ ಆಗಿರುತ್ತೆ. ಆ ಪ್ರಕಾರವಾಗಿ 2, 3, 4, 5, 6 ಈ ಎಲ್ಲಾ ಸಂಖ್ಯೆಗಳನ್ನ ಬರ್ತಿದೀವಿ. ಆದ್ರೆ ಇಲ್ಲಿ ಮಿಸ್ ಆಗಿರೋ ಒಂದೇ ಒಂದು ಸಂಖ್ಯೆ ಅಥವಾ ಒಂದೇ ಒಂದು ನಂಬರ್ ಯಾವುದು ಅಂದ್ರೆ 1. ಆದ್ರಿಂದ 5 ಅಭಿಮುಖ 1. ಈಗ ಇದೇ ದಾಳಗಳಲ್ಲಿ ಮತ್ತೊಂದು ಬಗೆಯ ಪ್ರಾಬ್ಲಮ್ ನ ನೋಡೋಣ. ಓಕೆ, ಇವಾಗ ಅವರು ನಿಮಗೆ 4 ಅಭಿಮುಖನ ಕಂಡುಹಿಡಿಯಿರಿ ಅಂತ ಕೇಳಿಬಿಟ್ಟು ಈ ತರದೊಂದು ಪಿಕ್ಚರ್ ಕೊಟ್ಟಿದ್ದಾರೆ. ಸೊ ಮತ್ತೆ ನಮ್ಮ ಮೆಥಡ್ ಯಾವಾಗ್ಲೂ ಸೇಮ್ ಇರುತ್ತೆ. ಒಂದು ಟೇಬಲ್ 3 ಕಾಲಮ್ ಕ್ರಿಯೇಟ್ ಮಾಡ್ಕೋಬೇಕು. ಇಲ್ಲಿ ಜೊತೆಗೆ ಕಾಣಸಿಗುವಂತ ನಂಬರ್ಗಳು, ಇಲ್ಲಿ ಅಭಿಮುಖ ಯಾವ್ದಾಗಿರ್ಬೋದು ಅನ್ನೋದನ್ನ ಬರ್ಕೊಳ್ಳೋಕೋಸ್ಕರ ಒಂದು ಟೇಬಲ್ ನ ಎಂಟ್ರಿ ಮಾಡ್ಕೊಳ್ಳೋಣ. ಈಗ ಮೊದಲನೇದಾಗಿ ನಾವು 4 ಅಭಿಮುಖನ ಕಂಡುಹಿಡಿಬೇಕು. 4 ಅಭಿಮುಖ ಅಂತ ಹೇಳಿದ್ರೆ ಆಪೋಸಿಟ್ ಫೇಸ್. ಸೊ ಆ ನಂಬರ್ ನಾವು ಇಲ್ಲಿ ಬರ್ಕೊಳ್ಳೋಣ ಮೊದಲನೇ ಕಾಲಮ್ ಅಲ್ಲಿ. ಇನ್ನು ಈ ಪ್ರಾಬ್ಲಮ್ ಪಿಕ್ಚರ್ ಅಲ್ಲಿ ಕೊಟ್ಟಿರೋ ಈ ಡೈಸ್ ಗಳಲ್ಲಿ 4 ಎಲ್ಲ ಅಪಿಯರ್ ಆಗ್ತಿದೆ, ಅದ್ರ ಜೊತೆಗೆ ಕಾಣಿಸಿಗುವಂತ ನಂಬರ್ಗಳನ್ನ ನಾವು ಬರ್ಕೋತಾ ಹೋಗೋಣ. ಮೊದಲನೇದ್ರಲ್ಲಿ 4 ಇಲ್ಲ, 2ನೇ ಪಿಕ್ಚರ್ ಅಲ್ಲಿ 4 ಇದೆ. ಆ 4 ಜೊತೆಗೆ 1 ಮತ್ತು 6 ಕೂಡ ಕಾಣಿಸ್ತಾ ಇರೋದ್ರಿಂದ 1, 6, 4 ಆಪೋಸಿಟ್ ಆಗಕ್ ಚಾನ್ಸ್ ಇಲ್ಲ. ಅದರಿಂದ ಅವನ್ನ ಇಲ್ಲಿ ಬರ್ಕೋತಾ ಇದೀವಿ. ಇನ್ನು 3ನೇ ಪಿಕ್ಚರ್ ಅಲ್ಲಿ 4 ಜೊತೆಗೆ 1 ಮತ್ತು 5 ಅಪಿಯರ್ ಆಗ್ತಾ ಇದೆ. ಹಾಗಾಗಿ 1 ಮತ್ತೆ 5 ಕೂಡ 4ಕ್ಕೆ ಆಪೋಸಿಟ್ ಆಗಕ್ ಚಾನ್ಸ್ ಇಲ್ಲ, ಅಭಿಮುಖ ಆಗ್ಲಿಕ್ಕೆ ಚಾನ್ಸ್ ಇಲ್ಲ. 1 ಮತ್ತು 5 ಮತ್ತೆ ಇಲ್ಲಿ ಬರ್ಕೋಬೇಕು. ಆದ್ರೆ 1 ಆಲ್ರೆಡಿ ನಾವು ಬರ್ದಿರೋದ್ರಿಂದ ಉಳಿಕೆ 5 ಮಾತ್ರ ಬರೆಯೋಣ. ಇನ್ನು 4ನೇ ಪಿಕ್ಚರ್ ಅಲ್ಲಿ 4 ಎಲ್ಲೂ ಅಪಿಯರ್ ಆಗ್ತಾ ಇಲ್ಲ, ಅದರಿಂದ ಇದನ್ನ ಹಾಗೆ ಬಿಟ್ಬಿಡೋಣ. ಈಗ ವಾಪಸ್ ಟೇಬಲ್ ಬಂದು ನೋಡಿದ್ರೆ ಯಾವೆಲ್ಲ ನಂಬರ್ಗಳು ಇಲ್ಲಿ ಎಂಟ್ರಿ ಆಗದೆ ಮಿಸ್ ಆಗಿದೆಯೋ ಅದನ್ನ ನಾವು 3ನೇ ಕಾಲಮ್ ಬರ್ಕೋಬೇಕು. ಅದೇ ನಮ್ಮ ಪ್ರೊಸೀಜರ್. ಆ ಪ್ರಕಾರ ನೋಡಿದ್ರೆ 1 ಅಪಿಯರ್ ಆಗಿದೆ, 2, 3 ಅಪಿಯರ್ ಆಗಿಲ್ಲ, 4, 5, 6 ಅಪಿಯರ್ ಆಗಿದೆ. ಆದ್ರಿಂದ 4ಕ್ಕೆ ಅಭಿಮುಖ ಆಗ್ಲಿಕ್ಕೆ ಚಾನ್ಸ್ ಇರೋದು 2ಕ್ಕೆ ಮತ್ತು 3ಕ್ಕೆ ಮಾತ್ರ. ಆದ್ರೆ 2 ಮತ್ತು 3 ಈ 2 ಸಂಖ್ಯೆಗಳು 4 ಅಭಿಮುಖ ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ಆದ್ರಿಂದ ಇವೆರಡರಲ್ಲಿ ಯಾವುದೋ ಒಂದಾಗಿರ್ಬೇಕು. ಅದನ್ನ ಹೇಗೆ ಕಂಡುಹಿಡಿಬೇಕು ಅಂದ್ರೆ ಈ ಅಭಿಮುಖ ಕಾಲಮ್ ಅಲ್ಲಿ ಬರ್ಕೊಂಡಿರೋ ನಂಬರ್ಗಳಲ್ಲಿ ಯಾವ ನಂಬರ್ ಅತಿ ಹೆಚ್ಚು ಬಾರಿ ಈ ಪ್ರಾಬ್ಲಮ್ ಪಿಕ್ಚರ್ ಅಲ್ಲಿ ಕಾಣ್ ಬರುತ್ತೋ ಅದು 4 ಅಭಿಮುಖ ಆಗಿರುತ್ತೆ. ಅಂದ್ರೆ ಈಗ ನಾವು 2 ಎಷ್ಟು ಬಾರಿ ಅಪಿಯರ್ ಆಗಿದೆ ನೋಡೋಣ. ಇಲ್ಲೊಂದು ಕಡೆ ಅಪಿಯರ್ ಆಗಿದೆ, ಅದು ಬಿಟ್ರೆ ಇನ್ನೆಲ್ಲೂ ಅಪಿಯರ್ ಆಗಿಲ್ಲ. ಅಂದ್ರೆ 2 ಒಂದು ಸರಿ ಮಾತ್ರ ಕಾಣ್ತಾ ಇದೆ ಪ್ರಾಬ್ಲಮ್ ಪಿಕ್ಚರ್ ಅಲ್ಲಿ. ಅದೇ ಪ್ರಕಾರವಾಗಿ 3ನ ನೋಡಿದ್ರೆ 3 ಇಲ್ಲೊಂದು ಕಡೆ ಮತ್ತು ಇಲ್ಲೊಂದು ಕಡೆ, ಅಂದ್ರೆ
ಒಟ್ಟು 2 ಬಾರಿ 3 ಅಪಿಯರ್ ಆಗ್ತಾ ಇದೆ. ಆದ್ರಿಂದ 4ರ ಅಭಿಮುಖ 3. ಅಂದ್ರೆ ಅಭಿಮುಖ ಕಾಲಮ್ ಅಲ್ಲಿ ನಾವು ಲಿಸ್ಟ್ ಮಾಡಿರುವ ನಂಬರ್ಗಳಲ್ಲಿ ಯಾವ ನಂಬರ್ ಅತಿ ಹೆಚ್ಚು ಬಾರಿ ಪ್ರಾಬ್ಲಮ್ ಪಿಕ್ಚರ್ ಅಲ್ಲಿ ಕಾಣಿಸುತ್ತೋ ಅದೇ ನಂಬರ್ 4ರ ಅಭಿಮುಖ ಆಗಿರುತ್ತೆ. ಸೊ ಆ ಪ್ರಕಾರವಾಗಿ ಈ ಪ್ರಾಬ್ಲಮ್ ಅಲ್ಲಿ 4ರ ಅಭಿಮುಖ 3. ಥ್ಯಾಂಕ್ ಯು.